ಸ್ನೇಹಿತರೆ ನಮಸ್ಕಾರ. ಇದೇ ತಿಂಗಳು ಏಪ್ರಿಲ್ 29ರಿಂದ ಮೇ 12ನೇ ತಾರೀಕಿನವರೆಗೂ ತುಂಬ ಬಿಸಿ ಗಾಳಿ ಇರುತ್ತೆ. ಅಂದರೆ ವಾತಾವರಣ ತುಂಬ ಬಿಸಿ ಗಾಳಿ ಆಗಿದ್ದು ಒಂದು 45ರಿಂದ 55 ಡಿಗ್ರಿವರೆಗೂ ಹೋಗುವಂಥ ಒಂದು ಚಾನ್ಸಸ್ ಇದೆ. ದಯವಿಟ್ಟು ಈ ಒಂದು ಟೈಮಲ್ಲಿ ಏನಾದರೂ ನಿಮ್ಮದು ಕೆಲಸ ಕಾರ್ಯಗಳಿದ್ರೆ ಬೆಳಗ್ಗೆ ಒಂದು 10 ಗಂಟೆ ಒಳಗಡೆ, ಸಂಜೆ ಒಂದು 3 ಗಂಟೆ ಮೇಲೆ ಈ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕಂದರೆ ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ, ಮಕ್ಕಳಿರ್ತಾರೆ, ಅವ್ರಿಗೆ ತುಂಬ ಅನಾನುಕೂಲ ಆಗುವಂಥ ಒಂದು ಚಾನ್ಸಸ್ ಇದೆ. ಯಾಕಂದರೆ ಬಿಸಿ ಗಾಳಿ ಮತ್ತು ಟೆಂಪ್ರೇಚರ್ ಜಾಸ್ತಿ ಆಗುವಂಥ ಒಂದು ಸಾಕಷ್ಟು ನೀರನ್ನು ಕುಡೀರಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀರನ್ನು ಕುಡಿತಾ ಇರಿ, ಕನ್ಸ್ಯೂಮ್ ಮಾಡ್ತಾ ಇರಿ. ಹಾಗೇನೆ ಗ್ಯಾಸ್ ಸಿಲಿಂಡರ್ನ ಬಿಸಿಲಿನಲ್ಲಿ ಇಡಕ್ಕೆ ಹೋಗಬೇಡಿ. ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಗ್ಯಾಸ್ ಸಿಲಿಂಡರ್ನ ಬಿಸಿಲಿನಲ್ಲಿ ಇಡಕ್ಕೆ ಹೋಗಬೇಡ್ರಿ. ವಿದ್ಯುತ್ ಮೀಟರ್ ಮೇಲೆ ಹೆಚ್ಚಿನ ಹೊರೆ ಹಾಕಬೇಡಿ. ವಿದ್ಯುತ್ ಮೀಟರ್ ನಿಮ್ಗೆ ಇದಾಗ್ತಿರ್ತದಲ್ಲ, ಫ್ಯಾನ್ಗಳು ಹಾಕೋದು ಮತ್ತು AC ಹಾಕೋದು, ಈ ಥರ ಜಾಸ್ತಿ ಓವರ್, ಇವಾಗ ಎಷ್ಟು 1 ಕಿಲೋವ್ಯಾಟ್ ಯೂಸ್ ಮಾಡ್ತಾ ಇದ್ರೆ ಅವಾಗ 2 ಕಿಲೋವ್ಯಾಟ್ ಯೂಸ್ ಆದಾಗ ಅದನ್ನು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತದೆ. ಅಗತ್ಯ ಕೊಠಡಿಗಳಲ್ಲಿ ಮಾತ್ರ AC ಬಳಸಿ. ಹೊರಗೆ 45-47 ಡಿಗ್ರಿ ಇದ್ದರೆ ಮನೆಯಲ್ಲಿ 24-25 ಡಿಗ್ರಿ ಅಂತ ಸೆಟ್ ಮಾಡಿಬಿಟ್ಟು AC ಗಳನ್ನ ಉಪಯೋಗಿಸಬೇಕು. ಪ್ರತಿದಿನ 2ರಿಂದ 3 ಗಂಟೆ 30 ನಿಮಿಷಗಳು ವಿಶ್ರಾಂತಿ ಪಡೆಯಿರಿ. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 3ರವರೆಗೆ ನೇರ ಸೂರ್ಯನ ಬೆಳಕಿನಿಂದ ತಪ್ಪಿಸ್ಕೊಂಡು, ಅಂದರೆ ನೇರ ಬೆಳಕಿನ ಕಿರಣಗಳಿಗೆ ನೀವು ಹೋಗಬೇಡಿ. ಯಾಕೆಂತಂದರೆ ಅತಿ ಹೆಚ್ಚು ಟೆಂಪ್ರೇಚರ್ ಇರೋದ್ರಿಂದ ಮತ್ತು ಈ ಬಿಸಿ ಗಾಳಿ ಬೀಸೋದ್ರಿಂದ ಮನುಷ್ಯನ ಮೇಲೆ ನಾನಾ ರೀತಿ ಪರಿಣಾಮ ಬೀರ್ತದೆ. ಹಾಗೇನೆ ಮೈ ಮೇಲೆ ಗುಳ್ಳೆಗಳಾಗೋದು. ಸೊ ಈ ಥರ ಒಂದು ವ್ಯವಸ್ಥೆ ಆಗ್ತದೆ. ದಯವಿಟ್ಟು ಯಾರೂ ಈ ಒಂದು ಏನು ಏಪ್ರಿಲ್ 29ರಿಂದ ಮೇ 12ರ ತನಕ ಈ ಏನು ಇದಿದೆಯೋ, ಸೊ ಅವತ್ತು 45ರಿಂದ 55 ಡಿಗ್ರಿವರೆಗೂ ಹೋಗೋ ಚಾನ್ಸಸ್ ಇದೆ. ದಯವಿಟ್ಟು ಯಾರು ಹೊರಗಡೆ ಹೋಗಬೇಡಿ. ಆದಷ್ಟು ಮನೆಯಲ್ಲೇ ಇರೋಕ್ಕೆ ಟ್ರೈ ಮಾಡಿ. ಏನೋ ನಿಮ್ಮ ಕೆಲಸಗಳಿದ್ರೂ 3 ಗಂಟೆ ಮೇಲೆ ಮತ್ತು ಬೆಳಗ್ಗೆ 10 ಗಂಟೆ ಒಳಗಡೆ ಮುಗಿಸ್ಕೊಳ್ಳಿ ದಯವಿಟ್ಟು. ಕಾರುಗಳಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಕಾರುಗಳಲ್ಲಿ ಓಡಾಡಿ. ಏಕೆಂದರೆ ಗ್ಯಾಸ್ ಉತ್ಪನ್ನಗಳನ್ನು ಕಾರಲ್ಲಿ ಇಡಬೇಡಿ. ಮತ್ತು ಲೈಟ್ರು, ಕಾರ್ಬೋನೇಟ್ ಪಾನೀಯಗಳು, ಅಂದರೆ ಲೈಟ್ರು ಸಿಗರೇಟ್ ಕುಡಿತಾರಲ್ಲ, ಆ ಲೈಟ್ರನ್ನ ಇಡಬಾರ್ದು. ಯಾಕೆಂದರೆ ಅದರೊಳಗಡೆ ಗ್ಯಾಸ್ ಇರುತ್ತೆ, ಈ ಟೆಂಪ್ರೇಚರ್ಗೆ ಬ್ಲಾಸ್ಟ್ ಆಗೋ ಮೂಮೆಂಟ್ ಇರ್ತದೆ. ಆಮೇಲೆ ಕಾರ್ಬೋನೇಟ್ ಪಾನೀಯಗಳು, ಅಂದರೆ ನೀವೇನು ಈಗ ಇದು ಕುಡಿತೀರಲ್ಲ, ಕೋಕೋ ಕೋಲಾ, ಕೂಲ್ ಡ್ರಿಂಕ್ಸು, ಈ ಥರ ಪಾನೀಯಗಳನ್ನ ಇಡಬೇಡ್ರಿ. ಸುಗಂಧ ದ್ರವ್ಯಗಳು ಮತ್ತು ಬ್ಯಾಟ್ರಿಗಳನ್ನು ಕಾರುಗಳಲ್ಲಿ ಇಡಬೇಡಿ. ಯಾಕೆಂದರೆ ಸುಗಂಧ ದ್ರವ್ಯಗಳಲ್ಲಿ ಗ್ಯಾಸ್ ಫಿಲ್ ಮಾಡಿರ್ತಾರೆ ಮತ್ತು ಅದಕ್ಕೆ ಕೆಮಿಕಲ್ ಫಿಲ್ ಮಾಡಿರ್ತಾರೆ. ಸೊ ಇದರಿಂದ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರ್ತದೆ. ಮತ್ತು ಬ್ಯಾಟ್ರಿ, ಎಸ್ಪೆಷಲಿ ಪವರ್ ಬ್ಯಾಂಕು, ಚಿಕ್ಕ ಬ್ಯಾಟ್ರಿಗಳನ್ನ ನೀವು ಕಾರಲ್ಲಿ ಇಡಬೇಡ್ರಿ. ಓವರ್ ಟೆಂಪ್ರೇಚರ್ ಆದಾಗ ಅದನ್ನು ಸಿಡಿಯುವಂಥ ಒಂದು ಇದಿರ್ತದೆ. ಕಿಟಕಿಗಳನ್ನು ನೀವೆಲ್ಲಾದ್ರೂ ಪಾರ್ಕ್ ಮಾಡಿದಾಗ ಕಿಟಕಿಗಳನ್ನು ಸ್ವಲ್ಪ ಮಟ್ಟಿಗೆ ಡೌನ್ ಮಾಡಿಡಿ, ಪೂರ್ತಿ ಕ್ಲೋಸ್ ಮಾಡಿ ಇಡಬೇಡ್ರಿ. ಇಂಧನ ತುಂಬಿಸ್ಬೇಕಾದ್ರೆ ಟ್ಯಾಂಕ್ಗಳಿಗೆ ಅಲ್ಪ ಮಟ್ಟದಲ್ಲಿ, ಅಂದರೆ ಒಂದು ಅರ್ಧ ಟ್ಯಾಂಕು, ಮುಕ್ಕಾಲು ಟ್ಯಾಂಕ್ ಆ ಥರ ಮಾಡಿ ಸ್ವಲ್ಪ ಗ್ಯಾಪನ್ನು ಬಿಡಬೇಕು. ಸಂಜೆ ಅಥವಾ ಬೆಳಗಿನ ಸಮಯದಲ್ಲಿ ಇದು ಏನು ಇಂಧನ ತುಂಬಿಸ್ಕೊಳ್ಬೇಕು. ಆಮೇಲೆ ನಿಮ್ಮ ಟೈರ್ಗಳಲ್ಲಿ ಗಾಳಿ ಎಷ್ಟಿದೆ ಅಂತೇಳಿ ಚೆಕ್ ಮಾಡ್ಕೋಬೇಕು. ಅತಿ ಹೆಚ್ಚು ಗಾಳಿನ ತುಂಬಾರ್ದು, ಕಡಿಮೆ ಪ್ರಮಾಣದಲ್ಲಿ ಗಾಳಿ ತುಂಬಬೇಕು. ಎಷ್ಟು ಬೇಕೋ ಅಷ್ಟೇ. ಇವಾಗೇನು ಕಾರುಗಳಲ್ಲಿ 35 ಇರ್ತಾರೆ, 35 ಇಡಬೇಕು. 40 ಇಟ್ಟರೆ ಈ ಕಾರ್ ರೋಡ್ ವೇಗಲ್ಲಿ ಹೋಗ್ಬೇಕಾದ್ರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರ್ತದೆ. ಸೊ ಇದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳು. ಮತ್ತೆ ಇತರೆ ಮುನ್ನೆಚ್ಚರಿಕೆ ಕ್ರಮಗಳು ಏನೇನೆಂದರೆ, ತಂಪಾದ ಸ್ಥಳಗಳಲ್ಲಿ ಹಾವುಗಳು, ಚೇಳುಗಳು ಬರಬಹುದು. ಅದರಿಂದ ಜಾಗರೂಕತೆಯಾಗಿರಿ. ಯಾರಾದರೂ ಮನೆಯಲ್ಲಿ ಉಸಿರಾಟದ ತೊಂದರೆ ಇದ್ದರೆ ಅವರು ಹೋಗಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ವೆಂಟಿಲೇಷನ್ಗೋಸ್ಕರ ಬಾಗಿಲು ಮತ್ತು ಕಿಟಕಿಗಳನ್ನು ತೆರೆದಿಡಿ. ಅತಿ ಹೆಚ್ಚಾಗಿ ಮೊಬೈಲ್ ಫೋನ್ಗಳನ್ನು ಬಳಸಬೇಡಿ. ಏಕೆಂದರೆ ಅತಿ ಹೆಚ್ಚು ಟೆಂಪ್ರೇಚರ್ ಹೊರಗಡೆ ಇರೋದ್ರಿಂದ ಮೊಬೈಲ್ ಫೋನ್ ಹೀಟ್ ಬಂದು ಅದು ಒಡೆಯುವಂಥ ಚಾನ್ಸಸ್ಸು ತುಂಬ ಇದೆ. ದಯವಿಟ್ಟು ಮನೆಯಲ್ಲಿ ತಂಪಾದ ಪಾನೀಯಗಳು, ಏನಂದರೆ ಮೊಸರು, ಮಜ್ಜಿಗೆ ಮತ್ತು ಅಂಬಲಿ, ಅಂದರೆ ರಾಗಿ ಅಂಬಲಿ ಅಂತೇಳಿ ಮಾಡ್ಕೊಳ್ತೀರಲ್ಲ, ಆ ಥರದ್ದು ಮಾಡಿಕೊಂಡು